ಹಾಯ್ ವೆಲ್ಕಮ್ ಟು ಚಾಯಾಲಾಕ್ಸ್. ಇವತ್ತು ಹೆಸರು ಕಾಳು ಮತ್ತು ತೊಗರಿಬೇಳೆ ಹಾಕ್ಬಿಟ್ಟು ದಾಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ಟೇಸ್ಟಾಗಿ ಚಪಾತಿ ಆಮೇಲೆ ದೋಸೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಬನ್ನಿ, ನಾವು ಬೇಳೆ ಸಾರನ್ನ ಸಾಮಾನ್ಯವಾಗಿ ಸ್ವಲ್ಪ ನೀರಂಗೆ ಮಾಡ್ತೀವಿ. ಹಸ್ರು ಕಾಳಲ್ಲಿ ಉಪ್ಸಾರು ಥರ ಮಾಡ್ತೀವಿ. ಬಟ್ ಹಸ್ರು ಕಾಳು ಮತ್ತು ತೊಗರಿಬೇಳೆ ಹಾಕ್ಬಿಟ್ಟು ದಾಲ್ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಒಂದು ಲೋಟ ಆಗೋಷ್ಟು ಹಸ್ರು ಕಾಳನ್ನ ಹುರಿದ್ಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೀನಿ. ಅದ್ರ ಜೊತೆಗೆ ಅರ್ಧ ಲೋಟದಷ್ಟು ಬೇಳೆ. ಹಸ್ರು ಕಾಳು ಜಾಸ್ತಿ ಇರಲಿ, ತೊಗರಿಬೇಳೆ ಕಮ್ಮಿ ಇರಲಿ. ಅದನ್ನ ನೀಟಾಗಿ ಒಂದು 2-3 ಸಲ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಕೂಗಿಸ್ಕೊತಾ ಇದ್ದೀನಿ. ಇದು ಒಂದು 3-4 ವಿಷಿಲ್ ಕೂಗಿಸ್ಕೊಳ್ಳಿ. ದಾಲ್ ಎಲ್ಲ ಚೆನ್ನಾಗಿ ಬೇಯಲಿ, ಬೇಳೆನೂ ಹಸ್ರು ಕಾಳು ಚೆನ್ನಾಗಿ ಬೇಯಲಿ. ಅದರಿಂದ 3-4 ವಿಷಿಲಲ್ಲಿ ಕೂಗಿಸ್ಕೊಳ್ಳಿ. ಈಗ ಬೇಳೆ ಬೆಂದಿದೆ, 4 ವಿಷಿಲ್ ಬಿಟ್ಟಿದ್ದೆ, ಬೆಂದಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದೋಗಿದೆ, ಎಲ್ಲ ನೀಟಾಗಿ ಬೆಂದಿದೆ. ನೀಟಾಗಿ ಅದನ್ನು ಒಂದು ಸೌಟ್ಲಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಅದಕ್ಕೊಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಆಮೇಲೆ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಿಂಗೆ ಹಾಕ್ಕೋಬೋದು. ನಾನು ಹಿಂಗೆ ಹಾಕಿಲ್ಲ ನಾನು. ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಅದ್ರ ಜೊತೆಗೆ 2 ಟೊಮೊಟೊ ಇದನ್ನು ಹಾಕ್ಬಿಟ್ಟು ನೀಟಾಗಿ ಹುರ್ಕೊಂಡೆ. ಇದ್ರ ಜೊತೆಗೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು ಧನಿಯಾ ಪೌಡ್ರು, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಬೇಕು ಅಂದರೆ ನೀವು ಈ ಟೈಮಲ್ಲಿ ಅರಿಶಿನೂ ಸ್ವಲ್ಪ ಹಾಕ್ಕೋಬೋದು. ನಾನು ಕುಕ್ಕರು ಹಾಕಿದ್ದೀವಲ್ವ ಬೇಯಿಸೋವಾಗ ಬೇಳೆ, ನೀವು ಇಲ್ಲಿ ಬೇಕಾದ್ರೂ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೋಬೋದು, ಬೇಕು ಅಂದರೆ, ಬೇಡ ಅಂದರೆ ಇಲ್ಲ. ಇದಕ್ಕೆ ಒಂದು 1/4 ಲೋಟದಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಅದು ನೀರಲ್ಲಿ ಕುದೀಲಿ. ಯಾಕೆ ಅಂದರೆ ಖಾರದ ಪುಡಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ, ಅದರಿಂದ ಸ್ವಲ್ಪ ನೀರಲ್ಲಿ ಬಿಟ್ಬಿಡಿ. ಅದು ಹಂಗೆ ಸ್ವಲ್ಪ ಗ್ರೇವಿ ಸ್ವಲ್ಪ ಗಟ್ಟಿಯಾಗಲಿ. ಅದಾದಮೇಲೆ ಈ ಟೈಮ್ಲಿ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಬೇಳೆ, ಹೆಸರು ಕಾಳು ಮತ್ತು ಬೇಳೆನ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇದ್ರ ಜೊತೆಗೆ ಹಾಕಿ ಸೇರಿಸಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಬೇಕು ದಾಲ್ ಯಾವಾಗಲೂ ಸ್ವಲ್ಪ ಗಟ್ಟಿಗೆ ಇರಬೇಕು, ಗಟ್ಟಿಗಿದ್ರೇ ಅದು ಟೇಸ್ಟಾಗಿರುತ್ತೆ. ನೀವು ತುಂಬ ಗಟ್ಟಿ ಬೇಡ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದೇನಾಗುತ್ತೆ ಅಂದರೆ ಸ್ವಲ್ಪ ಒಂದು ಗಂಟೆ ಟೈಮ್ ಇಟ್ಬಿಟ್ರೆ ಎಲ್ಲ ಇನ್ನೂ ತುಂಬ ಗಟ್ಟಿ ಆಗಿಬಿಡುತ್ತೆ, ಕೇಕ್ ಥರ ಆಗಿಬಿಡುತ್ತೆ. ಅದರಿಂದ ನೀವು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಈ ಟೈಮ್ಲಿ ಬೇಕಾದ್ರೂ ಏನಾದ್ರು ಒಂಚೂರು ಉಪ್ಪು ಸಾಕಾಗಿಲ್ಲ ನಿಮಗೆ ಅಂದರೆ, ನಾವು ಕುಕ್ಕರ್ಲಿ ಹಾಕಿ ಬೇಯಿಸ್ಕೊಳ್ಳೋವಾಗ ಉಪ್ಪು ಹಾಕಿದ್ದು, ಉಪ್ಪು ನಿಮಗೆ ಸಾಕಾಗಿಲ್ಲ, ಕಮ್ಮಿ ಹಾಕಿದ್ದೆ ಅನಿಸಿದ್ರೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ರಿಂದ ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ, ಉಪ್ಪು ಸರಿಗಿರೋದ್ರಿಂದ ನಾನು ಉಪ್ಪು ಹಾಕಿಲ್ಲ. ನೀವು ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ. ಇದು ಒಂದು 10-15 ನಿಮಿಷ ಚೆನ್ನಾಗಿ ಕುದೀಲಿ. ಮುಚ್ಚಿಟ್ಬಿಡಿ, ಹಂಗೆ ಒಂದು 10 ನಿಮಿಷ ಕುದೀಲಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿ, ದೋಸೆ ಇಲ್ಲ ಬಿಸಿ ಅನ್ನಕ್ಕೆ ಹಾಕ್ಕೊಂಬಿಟ್ಟು ಸ್ವಲ್ಪ ಬೆಣ್ಣೆ, ನಾನು ಇದರಲ್ಲೇ ಬೆಣ್ಣೆ ಹಾಕಿದ್ದೀನಿ, ಬೇಕಂದರೆ ನೀವು ತುಪ್ಪನೋ ಬೆಣ್ಣೆನೋ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಬಿಸಿ ಅನ್ನ ಇದಕ್ಕೆಲ್ಲ ತುಂಬ ಟೇಸ್ಟಾಗಿರುತ್ತೆ. ಇದು ನೋಡಿ 10-15 ನಿಮಿಷ ಕುದ್ದಾಗಿದೆ. ಇದು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದ್ದಿದೆ. ಯಾಕೆ ಕುದೀಲಿ ಅಂದರೆ ಸ್ವಲ್ಪ ಖಾರದ ಪುಡಿ ಅದೆಲ್ಲ ಇರುತ್ತಲ್ವ, ಅದು ಸ್ಮೆಲ್ಲೆಲ್ಲ ಹೋಗಲಿ ಅಂತ ನಾನು ಕುದಿಯೋಕ್ಕೆ ಬಿಟ್ಟಿದ್ದೆ. ಎಲ್ಲ ನೀಟಾಗಿ ಕುದ್ದಾಗಿದೆ. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕು. ನಾನು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈಗ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ, ಸರ್ವ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ತುಪ್ಪನೂ ಹಾಕ್ಕೋಬೋದು. ನಾನು ಇದರಲ್ಲಿ ಬೆಣ್ಣೆ ಹಾಕ್ತಾಯಿದ್ದೀನಿ. ನೀವು ಊಟ ಮಾಡೋವಾಗ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ, ಊಟದ ಜೊತೆಗೆ, ಅನ್ನದ ಜೊತೆಗೆ. ಇದಕ್ಕೆ ನಾನು 1 ಸ್ಪೂನಷ್ಟು ಮನೇಲಿ ಮಾಡಿಟ್ಟಿರೋ ಬೆಣ್ಣೆನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡ್ತಿರೋರು ಮನೆಯಲ್ಲಿ ಒಂದು ಸಲ ಈ ದಾಲ್ ಟ್ರೈ ಮಾಡಿ ನೋಡಿ, ಖಂಡಿತ ಮನೇಲಿರೋರ್ಗೆ ಇಷ್ಟ ಆಗುತ್ತೆ. ಅದು ಮಕ್ಳಿಗಂತೂ ಖಂಡಿತ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಸ್ಕೂಲ್ಗೆ ಇಲ್ಲ ಆಫೀಸ್ ಲಂಚ್ ಬಾಕ್ಸ್ಗೆ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಕೊಟ್ಟು ಕಳಿಸಿ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಬೇಕಾದ್ರೆ ಹಪ್ಳನ ಮಾಡಿಕೊಡಿ, ಚೆನ್ನಾಗಿರುತ್ತೆ ನಂಚ್ಕೊಳ್ಳೋಕ್ಕೆ ಜೊತೆಗೆ. ಇದಕ್ಕೆ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಂಬಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.